ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. ನರಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. ನರಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. ನರಹರಿಯೇ ಬಾಗಿಲನ್ನು ತೆರೆದು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಭಕ್ತ ಕನಕದಾಸರಿಗೆ ಒಲಿದಂತಹ ಶ್ರೀಕೃಷ್ಣ, ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀಕೃಷ್ಣನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಉಡುಪಿಯಲ್ಲಿರುವ ಶ್ರೀಕೃಷ್ಣನ ಒಂದು ಮಂದಿರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಇದು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಮಠ. ಶ್ರೀಕೃಷ್ಣನ ದೇವಸ್ಥಾನವನ್ನೇ ಇದನ್ನು ಮಠ ಅಂತ ಹೇಳಿ ಕರೀತಾರೆ. ಸಾಂಪ್ರದಾಯಿಕವಾಗಿ ಉಡುಪಿಯಲ್ಲಿ 8 ಮಠಗಳಿದೆ. ಇದನ್ನು ಅಷ್ಟಮಠಗಳು ಅಂತ ಹೇಳಿ ಕರೀತಾರೆ. ಶ್ರೀ ಮಧ್ವಾಚಾರ್ಯರು ಈ ಅಷ್ಟಮಠಗಳನ್ನು ಸ್ಥಾಪಿಸಿದ್ರು. ಸಂಸ್ಕೃತದಲ್ಲಿ ಅಷ್ಟ ಅಂದರೆ 8 ಅಂತ ಹೇಳಿ ಅರ್ಥ. ಮಠಗಳನ್ನು ರಚಿಸುವಾಗ ಸಂತ ಮಧ್ವಾಚಾರ್ಯರು 8 ಮಠಗಳಿಗೆ ಪ್ರತಿದಿನ ಪೂಜೆಗೆ ದೇವರನ್ನು ನೀಡಿದರು. ಈ ದೇವತೆಗಳು ವಿಷ್ಣುವಿನ 4 ಅವತಾರಗಳಾಗಿದೆ. ಅವುಗಳಲ್ಲಿ ಯಾವುದಾವುದು ಆ 4 ಅಂತ ಹೇಳಿದರೆ ಕೃಷ್ಣ, ರಾಮ, ನರಸಿಂಹ ಮತ್ತು ವರಾಹ. ವಸುದೇವ ಮತ್ತು ದೇವಕಿ 8ನೇ ಮಗನಾದ ಶ್ರೀಕೃಷ್ಣನ ನೆಚ್ಚಿನ ಸಂಖ್ಯೆ 8. ಆತ ಹುಟ್ಟಿದ್ದು ಸಹ 8ನೇ ಮಗನಾಗಿ, ಅವನ ನೆಚ್ಚಿನ ಸಂಖ್ಯೆ 8. ಹಾಗಾಗಿ ಶ್ರೀಕೃಷ್ಣ ಮಠದಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶತಮಾನಗಳ ಹಿಂದೆಯೇ ಇದು ಪ್ರಾರಂಭ ಆಗಿದೆ. 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಇಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿದ್ರು ಅಂತ ಹೇಳಿ ನಂಬಲಾಗಿದೆ. ಸಂತ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಎತ್ತಿ ಹಿಡಿಯುವ ತಮ್ಮ ಪಾತ್ರಗಳಿಗೆ ಅನುಗುಣವಾಗಿ ಜೀವಿಸ್ತಾ ಇದೆ ಈ ಒಂದು ಮಠ. ಪ್ರತ್ಯೇಕ ಆತ್ಮಗಳಿಂದ ಪ್ರತ್ಯೇಕವಾದ ಅಸ್ತಿತ್ವವಿದೆ ಇಲ್ಲಿ ಅಂತ ಹೇಳಿ ಅನೇಕ ಸಿದ್ಧಾಂತಗಳ ಪ್ರಕಾರ ಹೇಳಬಹುದು. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಮಧ್ವಾಚಾರ್ಯರು 8 ಮಠಗಳನ್ನು ಸ್ಥಾಪಿಸಲಿಕ್ಕೆ ಕಾರಣ ಅವರ 8 ಜನ ಶಿಷ್ಯಂದರು. ಅವರು ತಮ್ಮ ಜೀವಿತಾವಧಿಯ ಕೊನೆಯ ಕಾಲದಲ್ಲಿ ತಮ್ಮ 8 ಜನ ಶಿಷ್ಯಂದರಿಗೂ ಸಹ ಈ ಕೃಷ್ಣ ಮಠವನ್ನು ಸ್ಥಾಪಿಸಿಬಿಟ್ಟು 8 ಜನರಿಗೂ ಸಹ ಪೂಜೆಯ ವ್ಯವಸ್ಥೆಯನ್ನು ಮಾಡಿಕೊಟ್ರು. 2 ವರ್ಷಗಳಿಗೊಮ್ಮೆ ಒಂದು ಪರ್ಯಾಯ ಶುರುವಾಗುತ್ತೆ. ಪರ್ಯಾಯ ಅಂದರೆ ಒಬ್ಬ ಶಿಷ್ಯರ ಒಂದು ಮಠದಿಂದ ಇನ್ನೊಬ್ಬರ ಶಿಷ್ಯರ ಮಠಕ್ಕೆ ಪೂಜೆ ಹಸ್ತಾಂತರಗೊಳ್ಳೋದಕ್ಕೆ ಪರ್ಯಾಯ ಅಂತ ಹೇಳ್ತಾರೆ. ಇಲ್ಲಿ ಪರ್ಯಾಯ ಅದ್ಧೂರಿಯಾಗಿ ನಡೆಯುತ್ತೆ. ಆ ಸಮಯದಲ್ಲಿ ಇಡೀ ಉಡುಪಿ ಕ್ಷೇತ್ರವೇ ಮದವಣಗಿತ್ತಿಯಂತೆ ಶೃಂಗಾರಗೊಂಡು ಪೂಜೆ ಹಸ್ತಾಂತರಗೊಳ್ಳುತ್ತೆ. 8 ಜನ ಶಿಷ್ಯರಿಗೆ 8 ಮಠಗಳನ್ನು ನಿರ್ಮಿಸಿಕೊಟ್ರು. ಅದರಲ್ಲಿ ಶ್ರೇಷ್ಠವಾಗಿದ್ದು ಈ ಪುತ್ತಿಗೆ ಮಠ, ಶ್ರೀಕೃಷ್ಣನ ಸ್ಥಾಪಿಸಿದಂತಹ ಪುತ್ತಿಗೆ ಮಠ. ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ ಫ್ರೆಂಡ್ಸ್. ಶ್ರೀಕೃಷ್ಣನ ಮೂಲ ವಿಗ್ರಹವನ್ನು ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಸಿ ಆಗಿರ್ಬೋದು, ಕ್ಯಾಮರಾ ಬಳಸಿ ಆಗಿರ್ಬೋದು ವಿಡಿಯೋ ತೆಗೆದುಕೊಳ್ಳೋಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಾನು ಆ ಮೂಲ ವಿಗ್ರಹವನ್ನು ನಾನು ವಿಡಿಯೋ ಮಾಡಲಿಲ್ಲ. ಯಾಕೆಂದರೆ ಅವ್ರದ್ದೇ ಆದ ಸಂಪ್ರದಾಯ ಇರುತ್ತೆ, ರೀತಿ ನೀತಿ ನಿಯಮಗಳಿರುತ್ತೆ. ಆ ರೀತಿ ನೀತಿ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಬಾರ್ದು, ಅದು ತಪ್ಪಾಗತ್ತೆ. ಕದ್ದು ಮುಚ್ಚಿನೂ ಸಹ ಯಾವುದೇ ಕಾರಣಕ್ಕೂ ವಿಡಿಯೋ ತೆಗಿಲಿಕ್ಕೆ ಹೋಗಬಾರ್ದು. ಗರ್ಭಗುಡಿಯಿಂದ ಆಚೆ ಬಂದ ಮೇಲೆ ಅಲ್ಲಿನ ಒಬ್ಬರು ಭಟ್ರಿಗೆ ಕೇಳಿ, ಅಲ್ಲಿ ಕುಳಿತಿದ್ದಂತಹ ಒಂದು ದೇವಸ್ಥಾನ, ಒಂದು ಗುಡಿಯ ಮುಂದೆ ಕೂತಿದ್ದಂತಹ ಭಟ್ರಿಗೆ ಕೇಳಿದೆ ಹೊರಗಡೆ ತಕ್ಕೊಳ್ಬಹುದಾ ಅಂತ. ಹೊರಗಡೆ ತಕ್ಕೊಳ್ಬಹುದು ಅಂದರು. ಹಾಗಾಗಿ ಇದು ಗರ್ಭಗುಡಿಯಿಂದ ಹೊರಗಡೆ ಬಂದ ನಂತರ ತೆಗೆದಿರೋದಂಥ ವಿಡಿಯೋ ಇದು. ಅಲ್ಲಿ ಶ್ರೀಕೃಷ್ಣನ ಗರ್ಭಗುಡಿಯ ಹೊರಭಾಗದಲ್ಲಿ
ಪ್ರಾಣದೇವರು ಅಂದರೆ ಆಂಜನೇಯ, ಹನುಮಂತನ ದೇವಸ್ಥಾನ ಇದೆ, ಒಂದು ಗುಡಿ ಇದೆ, ಗುಡಿ ಅಂತಲೇ ಹೇಳ್ಬೋದು. ಮತ್ತು ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಸಹ ಇದೆ. ಇದು ಹನುಮಂತ ಆಂಜನೇಯ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದನ್ನು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಉಡುಪಿ ಶ್ರೀಮಠದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಭಕ್ತ ಕನಕದಾಸರು. ಶ್ರೀಕೃಷ್ಣ ಯಾರಿಗೂ ಒಲಿದೇ ಇರುವಂತಹವರು, ಭಕ್ತ ಕನಕದಾಸರ ಭಕ್ತಿಗೆ ಒಲಿದ ಅಂತ ಹೇಳಿ ಕಥೆನೇ ಇದೆ. ಭಕ್ತ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡದಲ್ಲಿ ಹುಟ್ಟಿದ್ರು. ಆ ಬಾಡ ಅನ್ನೋ ಪ್ರದೇಶದಲ್ಲಿ ಒಬ್ಬ ನಾಯಕನ ಮಗನಾಗಿ ಹುಟ್ಟಿ ಇವರೂ ಸಹ ನಾಯಕ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಹಿಂದೆ ರಾಜ್ಯಗಳ ನಡುವೆ ಯುದ್ಧ ಸಾಮಾನ್ಯ. ಹೀಗೆ ಯುದ್ಧ ಮಾಡುವಾಗ ಇವರು ತುಂಬ ಆಯಾಸಗೊಂಡ್ಬಿಡ್ತಾರೆ, ದಾಹಗೊಳ್ತಾರೆ. ಆಗ ನೀರು ಅಂತ ಹೇಳಿ ಕೇಳ್ತಿರುವಾಗ ಆ ಶ್ರೀಹರಿ ಪ್ರತ್ಯಕ್ಷನಾಗಿ ಅವನಿಗೆ ದಾಹವನ್ನು ನೀಗಿಸ್ಬಿಟ್ಟು ಹೇಳ್ತಾನೆ, ನಿನಗೆ ರಾಜ್ಯಭಾರದ ಒಂದು ಯೋಗ ಇಲ್ಲ, ನೀನು ನನ್ನ ದಾಸನಾಗಬೇಕು, ಬಾ ಅಂತ ಕರೀತಾರೆ. ಆಗ ಕನಕದಾಸರ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ. ಇದಕ್ಕೂ ಸಹ ಒಂದು ಕಾರಣ ಇರುತ್ತೆ. ಕನಕದಾಸರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ, ಇವರಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿರಲ್ಲ. ಆಗ ಬಚ್ಚಮ್ಮ ದೇವಿ ಶ್ರೀಹರಿಗೆ ಪ್ರಾರ್ಥನೆ ಮಾಡ್ಕೊಂಡಿರ್ತಾಳೆ, ನನಗೆ ಒಬ್ಬ ಸದೃಢನಾದ ಮಗನನ್ನು ಕೊಟ್ಟರೆ ನಾನು ನಿನ್ನ ದಾಸನಾಗಿ ಮಾಡುತ್ತೇನೆ ಅವನನ್ನು ಅಂತ ಹೇಳಿ. ಆದರೆ ತಾಯಿಯ ಕರುಳು ಅದನ್ನು ಬಿಟ್ಬಿಡುತ್ತೆ. ಆಗ ಶ್ರೀಹರಿನೇ ಬಂದುಬಿಟ್ಟು ಪ್ರತ್ಯಕ್ಷನಾಗಿ ಅವನಿಗೆ ಹೇಳ್ತಾನೆ, ನೀನು ನನ್ನ ದಾಸನಾಗಿ ಬಾ ಅಂತ ಹೇಳಿಬಿಟ್ಟು ಮಾಯ ಆಗಿಬಿಡ್ತಾರೆ. ಅಂದಿನಿಂದ ಶ್ರೀಕೃಷ್ಣನ ಹುಡುಕ್ಲಿಕ್ಕೆ ಅವರು ಕನಕದಾಸರು ಅನೇಕ ರಾಜ್ಯ ದೇಶ ಊರುಗಳನ್ನು ಸುತ್ತುತ್ತಾರೆ. ಎಲ್ಲೂ ಸಹ ಶ್ರೀಕೃಷ್ಣ ಅಂದರೆ ಶ್ರೀಮನ್ನಾರಾಯಣನ ದರ್ಶನ ಆಗಲ್ಲ. ಹೀಗೆ ಅಲೆದಾಡುತ್ತಾ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಂದ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದು ಅಲ್ಲಿ ಶ್ರೀಕೃಷ್ಣ ಇಲ್ಲಾದರೂ ನನಗೆ ಒಲಿತಾನೆ ಅಂತೇಳಿ ಅಲ್ಲಿ ಅವನ ಸೇವೆ ಮಾಡ್ತಾ ಕಾಲ ಕಳೀತಾ ಇರ್ತಾರೆ. ಅನೇಕ ಕವನ ಪದ್ಯಗಳನ್ನು ರಚಿಸಿ ಹಾಡ್ತಾ ಇರ್ತಾರೆ, ಪದಗಳನ್ನು ರಚಿಸಿ ಹಾಡ್ತಿರ್ತಾರೆ. ಇವನು ಕೀಳ್ಜಾತಿ, ಭಕ್ತ ಕನಕದಾಸರು ಕೀಳ್ಜಾತಿ ಅಂತ ಹೇಳಿ ಮೇಲ್ಜಾತಿಯವರು ಅವರನ್ನು ದೇವಸ್ಥಾನದ ಒಳಗಡೆ ಸೇರಿಸ್ತಾ ಇರಲ್ಲ. ಆಗ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸಣ್ಣ ಬಿರುಕು ಬಿಟ್ಟಿರುತ್ತೆ. ಆ ಬಿರುಕಿನ ಕಂಡಿಯಿಂದ ಶ್ರೀಕೃಷ್ಣನ ದರ್ಶನ ಆಗುತ್ತಾ ಅಂತೇಳಿ ನೋಡ್ತಾ ಹಾಡ್ತಾ ಇರ್ತಾರೆ. ಹಾಡುವಾಗ ಶ್ರೀಕೃಷ್ಣನ ಮನಸ್ಸು ಒಲಿದ್ಬಿಟ್ಟು ಆ ಕಿಂಡಿನೇ ದೊಡ್ಡದಾಗಿ ಗೋಡೆನೇ ಒಡೆದು ದೊಡ್ಡ ಕಿಂಡಿಯಾಗಿ ಶ್ರೀಕೃಷ್ಣ ಬೆನ್ನು ಕಾಣಿಸ್ತಾ ಇದ್ದಂತಹ ಶ್ರೀಕೃಷ್ಣ ಸಂಪೂರ್ಣ ಕನಕದಾಸರಿಗೆ ಕಾಣುವಂತೆ ತಿರುಗಿ ನಿಲ್ತಾನೆ. ಆಗ ಕನಕದಾಸರು ಸಂಪೂರ್ಣ ಅವನನ್ನು ನೋಡಿ ತಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳಿ ಸಂತೃಪ್ತಿ ಹೊಂದುತ್ತಾರೆ. ಅಂದಿನಿಂದ ಇಂದಿನವರೆಗೂ ಸಹ ಶ್ರೀಕೃಷ್ಣ ತಿರುಗೇ ನಿಂತಿದ್ದಾನೆ, ಕನಕನ ಕಿಂಡಿನಲ್ಲಿ ತಿರುಗೇ ನಿಂತಿದ್ದಾನೆ. ಅವನ ಬೆನ್ನಿಗೆ ಬೇರೆ ಒಂದು ವಿಗ್ರಹ ಇಟ್ಟಿದ್ದಾರೆ, ಬಟ್ ಪೂಜೆ ಮಾತ್ರ ಕನಕನ ಕಿಂಡಿ ಕಡೆ ಏನು ಶ್ರೀಕೃಷ್ಣ ತಿರುಗಿದಾರಲ್ಲ ಆ ಕೃಷ್ಣನಿಗೆ ಪೂಜೆ ಇವತ್ತಿಗೂ ನಡೀತಾ ಇದೆ. ಇದು ಕನಕ ಗೋಪುರದ ಎದುರು ಭಾಗದಲ್ಲಿ ಕನಕರ ಒಂದು ವಿಗ್ರಹವನ್ನು ಮಾಡಿಟ್ಟಿದ್ದಾರೆ. ಆ ವಿಗ್ರಹ ನೇರವಾಗಿ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಆಗುವಂತೆ ಕನಕದಾಸರ ವಿಗ್ರಹವನ್ನು ಇಟ್ಟಿದ್ದಾರೆ. ಶ್ರೀಕೃಷ್ಣ ಕಿಂಡಿಯಿಂದ ನೋಡಿದ್ರೇ ಶ್ರೇಷ್ಠ ಅಂತೇಳಿ ಈಗಲೂ ಸಹ ಒಂದು ಪ್ರತೀತಿ ಇದೆ. ನಾನು ಸಹ ಮೊದಲು ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಫಸ್ಟು ಕನಕನ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನವನ್ನು ಪಡೆದೆ. ತುಂಬ ಜನ, ಈಗ ಸಾಮಾನ್ಯ ರಜದ ಕಾರಣ ಆಗಿರೋದ್ರಿಂದ ಬಹಳ ಜನ ಸೇರಿದರು. ಅದರಲ್ಲಿ ಒಂದು ಸ್ವಲ್ಪ ಹೌದೋ ಅಲ್ಲೋ ನನಗೆ ಕಾಣಿಸ್ತು ಅಷ್ಟೇ ಫ್ರೆಂಡ್ಸ್. ಸ್ವಲ್ಪ ಆ ನಂತರ ಜನಗಳು ಮತ್ತೆ ಮುತ್ಬಿಟ್ರು. ಆ ನಂತರ ಒಳಗಡೆ ಹೋಗಿ ನಾನು ಶ್ರೀಕೃಷ್ಣ ದರ್ಶನವನ್ನು ಪಡೆದೆ. ಸ್ನೇಹಿತರೆ, ಮೂಲ ವಿಗ್ರಹವನ್ನು ಬಿಟ್ಟು ಉಳಿದ ಎಲ್ಲ ಭಾಗನೂ ನಿಮಗೆ ನಾನು ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಯಾರು ಆಲ್ರೆಡಿ ಉಡುಪಿಗೆ ಹೋಗಿ ಬಂದಿದ್ದವರಿದ್ದರೆ ನಿಮ್ಮ ಅನುಭವವನ್ನು ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಶ ನಿನ್ನ ಚರಣ ಸೇವೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀರಾಮ ರಾಮ 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 ಕೋದಂಡ ರಾಮ ರಾಮ ರಾಘವ. ಈ ಪದ್ಯವನ್ನು ನಮ್ಮ ಕನಕದಾಸರು
ತಮ್ಮ ಕೊನೆಯ ಕಾಲದಲ್ಲಿ ವಯಸ್ಸಾಗಿ ತಾವು ಇನ್ನು ಸಾಕು ಈ ಜೀವನ ಅನ್ನೋ ಸಮಯದಲ್ಲಿ ಶ್ರೀಕೃಷ್ಣನಲ್ಲಿ ಐಕ್ಯವಾಗುವಾಗ ಈ ಒಂದು ಹಾಡನ್ನು ಹಾಡ್ತಾ ಈ ಒಂದು ಪದ್ಯವನ್ನು ಬರೆದು ನಿನ್ನಲ್ಲಿ ಐಕ್ಯ ಮಾಡ್ಕೋ ತಂದೆ ಅಂತ ಹೇಳಿ ಐಕ್ಯವಾದಂತಹ ಒಂದು ಪದ್ಯ ಇದು. ಸ್ನೇಹಿತರೆ, ನನ್ನ ವಿಡಿಯೋವನ್ನು ನೀವೆಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಆದಷ್ಟು ನನ್ನ ವಿಡಿಯೋವನ್ನು ಕವರ್ ಮಾಡಿದ್ದೀನಿ. ಮೂಲ ತೋರಿಸ್ಲಿಕ್ಕೆ ಅಲ್ಲಿ ಅಬ್ಜೆಕ್ಷನ್ ಇದೆ, ಹಾಗಾಗಿ ತೋರಿಸಿಲ್ಲ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಸಹ ಆಲ್ರೆಡಿ ಶ್ರೀಕೃಷ್ಣನ ಒಂದು ಭಕ್ತರಾಗಿದ್ದರೆ ಹರೇ ಶ್ರೀಕೃಷ್ಣ ಅಂತೇಳಿ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಉಡುಪಿಗೆ ಈಗ ಆಲ್ರೆಡಿ ಹೋಗಿದ್ದರೆ ದಯವಿಟ್ಟು ನಿಮ್ಮ ಅನುಭವಗಳನ್ನು ನೀವು ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಶ್ರೀರಾಮ ರಾಮ 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 ಕೋದಂಡ ರಾಮ ರಾಮ ರಾಘವ. ಹರೇ ಕೃಷ್ಣ.